ಈ ನಾಡೆ ಇರ್ಲಿಲ್ವಂತೆ, ಬರೀ ಕಾಡೆ. ಆ ಕಾಡಿನ ಪರಗಳು ಎಲ್ಲಿ ಅಂದ್ರೆ ಅಲ್ಲಿ ಸುವಾಸನೆನೇ ಸುವಾಸನೆ. ಈಗ ಈ ನನ್ನ ಮಕ್ಕಳು ಕಾಡುಗಳ್ರು ಬಂದು ಕಾಡು ಕಡಿದು 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 ನಿಮ್ಗೆ ಹೇಳ್ತಾ ಇರೋದು. ನಿಮ್ಮ ಅಪ್ಪನಂತ ಕಡಿತಾ ಇದ್ದೀರೇನೋ, ನಿಮ್ಮೆಲ್ಲರನ್ನು ಒಳಗೆ ಹಾಕಿಸ್ತೇನೆ. ಏನ್ ನೋಡ್ತಾ ಇದ್ದೀರಾ? ಬಂದ್ರ ಈ ಕಡೆ. ಬಾಯ್ ಮುಚ್ಕೊಂಡು ಮರ್ಯಾದೆಯಿಂದ ಹೋಗ್ತಿರೋ ಇಲ್ವೋ? ಏನಂದೆ? ಬಾಯಿ ಮುಚ್ಕೊಂಡು ಹೋಗ್ತಿರೋ ಇಲ್ಲೋ ಅಂತ ನಮಗೆ? ಹಿಡಿಯ ಅವನ, ಹಿಡಿಯವನ, ಹಿಡಿಯ ಹಿಡಿಯ ಹಿಡಿಯವನ, ಹಿಡಿಯವನ. ಇವನು ಮರ ಕಡಿಯೋನಲ್ಲ, ಮನುಷ್ಯರು ಕಡಿಯೋನು. ಹೋಗ್ತಿರೋ ಇಲ್ಲ? ನಿಮ್ ಕೆಲಸ ಮಾಡಿ. ವೆಲ್ ಡನ್ ಮಿಸ್ಟರ್ ಪ್ರತಾಪ್, ವೆಲ್ ಡನ್. ನಮ್ಮ ಕಾಡು ಒಂದು ಗಂಧದ ಮರನ ಕಳ್ಕೊಂಡ್ರು, ನಮ್ಮ ಡಿಪಾರ್ಟ್ಮೆಂಟ್ಗೆ ಆ ಮರದ ಬಾಬತ ಹಣನ ಲಾಭ ಮಾಡಿಕೊಟ್ರಿ. ಸತ್ತ ಕೋಳಿ ಫಲಾವಾಗ ಆದ್ರೂ ನಮಗೆ ದಕ್ತು. ಐ ಆಮ್ ಸಾರಿ ಸರ್, ಅದಕ್ಕೆ ಅಂತ ಇವನ್ನ ನಾನು ಹೇಳ್ಕೊಂಡ್ ಬಂದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಕಾಡಲ್ಲಿ ಎಷ್ಟೋ ಗಂಧದ ಮರಗಳು ನಾಪತ್ತೆ ಆಗಿವೆ, ಎಷ್ಟೋ ಪ್ರಾಣಿಗಳು ಮಾಯವಾಗಿವೆ. ಕಾರಣವಿಲ್ಲದೆ ಆನೆಗಳು ಸತ್ತು ಬಿದ್ದಿರುತ್ತೆ, ಆದ್ರೆ ದಂತಗಳು ಮಾತ್ರ ಇರಲ್ಲ. ಸರ್, ಇದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಗ್ಯಾಂಗ್ನ ಕೈವಾಡವಿದೆ. ನೀವು ಪರ್ಮಿಷನ್ ಕೊಟ್ರೆ ಆ ಗ್ಯಾಂಗ್ ಲೀಡರ್ ಯಾರು ಅಂತ ಇವನ ಬಾಯಿಂದಾನೆ. ಪ್ರತಾಪ್, ಇದು ಒಂದು ಸತ್ತ ಕೋಳಿ. ದರ್ಪ ಇರೋ ಅಧಿಕಾರಿಗೆ ಸ್ವಲ್ಪ ತಾಳ್ಮೆನೂ ಇರಬೇಕು. ನಿಮ್ಮ ಡ್ಯೂಟಿನ ನೀವು ಮಾಡಿದಿರಿ, ನಿಮ್ಮ ಮೇಲಧಿಕಾರಿಯಾಗಿ ನನ್ನ ಡ್ಯೂಟಿನ ನಾನು ಮಾಡ್ತೀನಿ ಬಿಡಿ. ಶಂಕರ್, ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಹೋಗ್ದೆ ಇಲ್ಲಿಗ್ಯಾಕೋ ಬಂದೆ ಮರಿ? ತಾಯಿ ಇಲ್ಲದ ಕಂದ, ಅಪ್ಪ ಅಮ್ಮ ಎರಡೂ ಆಗಿರೋ ನೀವಿರೋ ಜಾಗಕ್ಕೆ ಬರದೆ ಖಾಲಿ ಮನೆಗೆ ಹೋಗಿ ಏನು ಜಾಲಿ ಮಾಡ್ತಾನೆ ಪಾಪ. ಸರ್ ಸರ್, ನಮ್ಮ ಬಹದ್ದೂರ್ ಸರ್ಗ ನೀರು ಕುಡಿಯಕ್ಕೆ ಹೋಗಿ ಉಸ್ಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಸರ್. ಬಹದ್ದೂರ್ ಸಲ್ಗ ಉಸ್ಕಲ್ ಸಿಕ್ಕಾಕೊಂಡಿದ್ಯಾ? ಓ ಮೈ ಗಾಡ್. ಉಸ್ಕಲ್ ಸಿಕ್ಕಾಕೊಂಡ್ರೆ ಒಂದು ಗೋಸುಂಬೇನು ಮಿಸ್ಕಾಡಕ್ ಆಗಲ್ಲ. ಅಂಥದ್ರಲ್ಲಿ ಒಂದು ಆನೆ, ಅದು ಬಹುದೂರ ಅಂತ ದೊಡ್ಡ ಸಲಗ. ಬಿಟ್ಬಿಡಿ, ಅದು ಸತ್ತ ಕೋಳಿ. ಸರ್, ನಿಮ್ ಮಗನ್ ಕರ್ಕೊಂಡು ಮನೆಗೆ ಹೋಗಿ. ನೋ ಸರ್, ಆನೆನ ಮೇಲೆ ಎತ್ತೋದು ಅಸಾಧ್ಯ. ಆದ್ರೆ ಅದು ಕತೆ ಮುಗೀತು ಅಂತ ಕೈ ಕಟ್ಟು ಕೂತ್ಕೊಳ್ಳಕ್ಕೆ ನನ್ನಿಂದ ಆಗಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಪ್ರತಾಪ್, ಇಷ್ಟು ದೊಡ್ಡ ಪ್ರಾಣಿನ ಈ ಪರಿಸ್ಥಿತಿಲಿ ನಿನ್ ಕೈಲಿ ಉಳಿಸೋಕ್ ಸಾಧ್ಯ ಇಲ್ಲ. ಸರ್ ಪ್ಲೀಸ್. ಹೌದಪ್ಪ. ಅಯ್ಯೋ, ಅದು ಪಡ್ತಾ ಇರೋ ಹಿಂಸೆ ನೋಡಿದ್ರೆ ಆದಷ್ಟು ಬೇಗ ಶೂಟ್ ಮಾಡ್ಬಿಡ್ಬೇಕು. ಲುಕ್ ಸರ್, ನನಗೊಂದು ಅವಕಾಶ ಕೊಡಿ ಸರ್, ಇದನ್ನ ನಾನು ಉಳಿಸ್ತೀನಿ. ಪ್ಲೀಸ್ ಸರ್. Ha!
ಜಾದೂ ಮಾಡ್ಬಿಟ್ರಿ ಪ್ರತಾಪ್. ಇಲ್ಲ ಅಂದ್ರೆ ಇದ್ರಲ್ಲಿ ಜಾದೂ ಏನಿಲ್ಲ ಸರ್, ಸಿಂಪಲ್ ವಿಷಯ. ಒಂಟಿ ಸಲಗನಕ್ಕೆ ರೋಷ ಬಂದ್ರೆ ಇಂಥ ಉಸುಕೇನು ಬೆಂಕಿ ಮಂಡ್ಲಾನು ತಡೆ ಹಿಡಿಯಕ್ಕಾಗಲ್ಲ ಸರ್. ಡ್ಯಾಡಿ ಡ್ಯಾಡಿ ಆನೆಗ್ ರೋಷ ಬರ್ಬೇಕು ಅಂದ್ರೆ ಬಿಳಿ ಬಟ್ಟೆ ತೋರ್ಸ್ಬೇಕಾ? ಎಸ್ ಮೈ ಸನ್, ಬಿಳಿ ಬಣ್ಣದ ಏನೇ ಕಂಡ್ರು ಆನೆಗೆ ತುಂಬಾ ರೋಷ ಬರುತ್ತೆ. ಶಾಬಾಸ್, ನಿಮ್ಮ ಸಮಯ ಪ್ರಜ್ಞೆ ನಮ್ಮ ಕಾಡಿಗೆ ಆನೆನ ಮಾತ್ರ ಅಲ್ಲ, ನಮ್ಮ ನಾಡಿಗೆ 2 ಅಮೂಲ್ಯವಾದ ದಂತಗಳನ್ನು ಉಳಿಸ್ಬಿಡ್ತು. ಇದರಿಂದ ಆದಷ್ಟು ಬೇಗ ಮೇಲಕ್ಕೆ ಹೋಗ್ತೀವಿ. ನಮಸ್ಕಾರ ಮ್ಯಾನೇಜರ್ ಸಾಹೇಬ್ರಿಗೆ. ಓಹೋ ನಮಸ್ಕಾರ ಸಾವುಕಾರ ಸೀನಪ್ಪನವ್ರಿಗೆ. ತಾವೇ ಖುದ್ದಾಗಿ ನಮ್ ಬ್ಯಾಂಕ್ ಬಂದದ್ದು ನಮ್ ಬ್ಯಾಂಕ್ ತೂಕನೇ ಹೆಚ್ಚಿಸ್ಬಿಡ್ತು. ಮನೇಲಿ ನಮ್ ಪೆಟ್ಟಿಗೆ ತೂಕ ನಮಗೆ ಜಾಸ್ತಿ ಆಗೋಯ್ತು. ಅದಕ್ಕೆ ಆ ತೂಕನ ನಿಮ್ ಬ್ಯಾಂಕಿಗೆ ವರ್ಗಾವಣೆ ಮಾಡ್ಬಿಡೋಣ ಅಂತ ತಗೊಂಡ್ಬಂದಿದ್ರಿ. ಅಣ್ಣಯ್ಯ, ನಾಳೆ ಎಕ್ಸೈಜು ಹರಾಜು. ನಮ್ ಸರ್ಕಾರವ್ರಿಗೆ ನೋಟ್ ಬೇಡವಂತೆ, ಡಿಡಿನೇ ಬೇಕಂತೆ. ನೀವು ಬಂದದ್ದು ತುಂಬಾ ಸಂತೋಷ. ಕೂತ್ಕೊಳ್ಳಿ. ಆಯ್ತು ಆಯ್ತು. ಕ್ಯಾಶಿಯರ್ ಸೂರ್ಯನ್ ಕಳ್ಸು. ಆಯ್ತು ಸರ್. ಸಾವುಕಾರು ಏನ್ ತಗೋತೀರಾ? ಕೂಲ್ ಡ್ರಿಂಕ್ಸಾ ಇಲ್ಲ ಕಾಫಿನಾ? ನಮ್ಮ ಅಕೌಂಟ್ಗೆ ಸೇರೋವರೆಗೂ ನಮ್ಮ ಹೊಟ್ಟೆಗೆ ಏನು ಬೇಕಾಗಿಲ್ಲ. ಸರ್ ಕರೆದ್ರ? ಮಿಸ್ಟರ್ ಸೂರಿ, ಸಾವುಕಾರು ದೊಡ್ಡ ಅಮೌಂಟ್ ತಂದಿದ್ದಾರೆ. ಅವ್ರ ಅಕೌಂಟ್ ಜಮಾ ಮಾಡಿ ಡಿಡಿ ಕೊಡಿ. ಡಿಡಿ ಎಷ್ಟಕ್ಕೆ? 63 ಲಕ್ಷ. 63 ಲಕ್ಷ? ಸರ್ 63 ಲಕ್ಷ ಎಣಿಸಿ ಇವತ್ತು ಡಿಡಿ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಸರ್. ನೋವರಿ ನಾಳೆ ಕೊಟ್ರಾಯ್ತು. ಓಕೆ ಎಣಿಸಿ ಸೇಫ್ಟಿ ಲಾಕರ್ಗೆ ಹಾಕಿ. ಸರಿ ಸರ್. ಏನು ಅಂದ್ರೆ ಇಷ್ಟೊತ್ತಿನಲ್ಲಿ ಎಲ್ಲಿ ಹೊರಟ್ರಿ? ಅಭಿಷೇಕ ನೋಡಿಬೇಡ. ಮತ್ತೆ ನಾನ್ ನಿಮ್ಗೊಂದು ಶುಭ ಸಮಾಚಾರ ಹೇಳ್ಬೇಕಿತ್ತು. ನೋಡು, ಇವತ್ತಿನ ಮಟ್ಟಿಗೆ ನೀನು ಶುಭ ಸಮಾಚಾರನೆಲ್ಲ ನಿನ್ನಲ್ಲೇ ಇಟ್ಕೋ. ನನಗೆ ಅರ್ಜೆಂಟ್ ಆಗಿ ಕೆಲಸ ಇದೆ. ಹಾಲು ಹಾಲು ಬೇಡ, ಏನು ಬೇಡ. ಹೋಗಿ ಬೋಲ್ಟ್ ಹಾಕೊಂಡು ಮಲ್ಕೋ.